ದೇಶದಾದ್ಯಂತ ಇಂದು ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರಕ್ಕೆ ಕರೆ. ಬರೋಬ್ಬರಿ 25 ಕೋಟಿಗೂ ಹೆಚ್ಚು ಕಾರ್ಮಿಕರ ಪ್ರತಿಭಟನೆ. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ದೇಶದಾದ್ಯಂತ ಮುಷ್ಕರ. ಬ್ಯಾಂಕ್, ವಿಮೆ, ಅಂಚೆ, ಕಲ್ಲಿದ್ದಲು, ಗಣಿಗಾರಿಕೆ, ಸಾರಿಗೆ ಸೇರಿ ಹಲವು ಕಾರ್ಮಿಕ ಕ್ಷೇತ್ರಗಳಲ್ಲಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಇಂದು ಬೆಳಗ್ಗೆ 10:30ರಿಂದ ಸಂಜೆ 6ರವರೆಗೂ ಮುಷ್ಕರ ನಡೆಯಲಿದ್ದು, ಮುಷ್ಕರ ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಇನ್ನು ದೇಶದಾದ್ಯಂತ ಇಂದು ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರಕ್ಕೆ ಕರೆ. ಬರೋಬ್ಬರಿ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿ. ಹಲವು ಬೇಡಿಕೆಗಳನ್ನು ಆಗ್ರಹಿಸಿ ಇಂದು ದೇಶದಾದ್ಯಂತ ಮುಷ್ಕರ ನಡೆಯಲಿದೆ. ಬ್ಯಾಂಕಿಂಗ್ ಸೇರಿ ವಿಮೆ, ಅಂಚೆ, ಕಲ್ಲಿದ್ದಲು, ಗಣಿಗಾರಿಕೆ, ಸಾರಿಗೆ ಸೇರಿ ಹಲವು ಕಾರ್ಮಿಕ ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಇಂದು ಬೆಳಗ್ಗೆ 10:30ಕ್ಕೆ ಈ ಒಂದು ಮುಷ್ಕರ ಪ್ರಾರಂಭವಾಗುತ್ತೆ. ಸಂಜೆ 4ರವರೆಗೂ ನಡೆಯಲಿರುವ ಈ ಮುಷ್ಕರದಲ್ಲಿ ಅನೇಕ ಸಾವಿರಾರು ಕಾರ್ಮಿಕರು ಭಾಗವಹಿಸಲಿದ್ದಾರೆ. ಇನ್ನು ವಿವಿಧ ಬೇಡಿಕೆಯನ್ನ ಈಡೇರಿಸಲು ಇಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ. ರಾಜ್ಯದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಬಂದ್ ಸೀಮಿತ. ಬೆಂಗಳೂರಿನಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನಾ ಮೆರವಣಿಗೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ನಡೆಯಲಿದೆ. ಬ್ಯಾಂಕ್ ಸಿಬ್ಬಂದಿ, ನಿವೃತ್ತ ಬ್ಯಾಂಕ್ ನೌಕರರು, ಅಂಚೆ ಕಚೇರಿ, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುವ ತಿದ್ದುಪಡಿಗೆ ವಿರೋಧಿಸಿ ಈ ಪ್ರತಿಭಟನೆ ನಡೀತಾ ಇದೆ. ಕಾರ್ಮಿಕರ ಕಾನೂನಿನಲ್ಲಿ ಕೆಲಸದ ಅವಧಿ ಹೆಚ್ಚಳಕ್ಕೆ ವಿರೋಧಿಸಿ ಕನಿಷ್ಠ ವೇತನ, ಗುತ್ತಿಗೆ ನೌಕರರ ಕೆಲಸ ಕಾಯಂಗೆ ಆಗ್ರಹ ಮಾಡಲಾಗ್ತಾ ಇದೆ. ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ, ಪಿಂಚಣಿ ಸೌಲಭ್ಯವನ್ನ ಉತ್ತಮಗೊಳಿಸಬೇಕು. ಕನಿಷ್ಠ ವೇತನ, ಗುತ್ತಿಗೆ ನೌಕರರ ಕೆಲಸ ಕಾಯಂಗೆ ಆಗ್ರಹಿಸಿ ಅಸಂಘಟಿತ ಕಾರ್ಮಿಕ ಭವಿಷ್ಯ ನಿಧಿ, ಪಿಂಚಣಿ ಸೌಲಭ್ಯ ಜಾರಿಗೆ ಆಗ್ರಹಿಸಿ ಈ ಒಂದು ಮುಷ್ಕರ ನಡೀತಾ ಇದೆ. ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕು ಎಂದು ಇಂದು ಭಾರತ್ ಬಂದ್ಗೆ ಕಾರ್ಮಿಕರು ಕರೆಯನ್ನ ನೀಡಿದ್ದಾರೆ. ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆಯನ್ನ ನೀಡಿರುವಂಥದ್ದು. ರಾಜ್ಯದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಬಂದ್ ಸೀಮಿತವಾಗಲಿದೆ. ಇನ್ನು ಬೆಂಗಳೂರಿನಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ ಪ್ರಾರಂಭವಾಗಲಿದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ಸಾಗಲಿದ್ದು, ಬ್ಯಾಂಕ್ ಸಿಬ್ಬಂದಿ, ನಿವೃತ್ತ ಬ್ಯಾಂಕ್ ನೌಕರರು, ಅಂಚೆ ಕಚೇರಿಯ ನೌಕರರು, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಕಾರ್ಮಿಕರನ್ನ ಗುಲಾಮಗಿರಿಯಂತೆ ನಡೆಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಿದ್ದುಪಡಿ ಆಗಬೇಕು. ಇನ್ನು ಕಾರ್ಮಿಕರ ಕಾನೂನಿನಲ್ಲಿ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಲಾಗಿದೆ. ಕನಿಷ್ಠ ವೇತನ ನೀಡಲಾಗ್ತಾ ಇದೆ. ಗುತ್ತಿಗೆ ನೌಕರರನ್ನು ಕಾಯ ಮಾಡ್ಕೋಬೇಕು. ಈ ಎಲ್ಲ ಶಾಸನಗಳು ಜಾರಿಗೆ ಬರಬೇಕು. ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಕಾರ್ಮಿಕರ ಪ್ರತಿಭಟನೆ ನಡೀತಾ ಇದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಈ ಪ್ರತಿಭಟನೆಯ ಮೆರವಣಿಗೆ ಸಾಗಲಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮೆರವಣಿಗೆ ಸಂಜೆ 6 ಗಂಟೆವರೆಗೆ ನಡೆಯಲಿದ್ದು, ವಿವಿಧ ಇಲಾಖೆಯ ನೌಕರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಅಸಂಘಟಿತ ಕಾರ್ಮಿಕ ಭವಿಷ್ಯ ನಿಧಿ, ಪಿಂಚಣಿ ಸೌಲಭ್ಯ ಇವೆಲ್ಲವನ್ನ ಜಾರಿಗೆ ಮಾಡಬೇಕು.
ಕಾರ್ಮಿಕರ ಕಾನೂನಿನಲ್ಲಿ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಲಾಗಿದೆ. ಕಾರ್ಮಿಕರನ್ನ ಗುಲಾಮರಂತೆ ನಡೆಸ್ಕೊಳ್ಳಲಾಗ್ತಾ ಇದೆ. ಈ ಎಲ್ಲ ಕಾನೂನುಗಳನ್ನು ತಿದ್ದುಪಡಿ ಮಾಡುವ ಶಾಸನವನ್ನು ತರಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರು ಇಂದು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಬ್ಯಾಂಕ್ ಸಿಬ್ಬಂದಿ, ನಿವೃತ್ತ ಬ್ಯಾಂಕ್ ನೌಕರರು, ಅಂಚೆ ಕಚೇರಿಯ ನೌಕರರು, ವಿಮಾ ನೌಕರರು, ಹಾಗೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯ ನೌಕರರು ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾರ್ಮಿಕರನ್ನ ಗುಲಾಮರಿಗಿಂತ ಕೀಳಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ. ಕೆಲಸದ ಸಮಯವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಜೊತೆಗೆ ಕನಿಷ್ಠ ವೇತನ ನೀಡ್ತಾ ಇದ್ದಾರೆ. ಹಾಗೆ ಗುತ್ತಿಗೆ ನೌಕರರನ್ನ ಕಾಯಂ ಮಾಡಿಕೊಂಡಿಲ್ಲ. ಜೊತೆಗೆ ಅಸಂಘಟಿತ ಕಾರ್ಮಿಕ ಭವಿಷ್ಯ ನಿಧಿಯನ್ನು ರೂಪಿಸಿಲ್ಲ. ಪಿಂಚಣಿ ಸೌಲಭ್ಯವನ್ನು ಜಾರಿಗೆ ತಂದಿಲ್ಲ. ಇದೆಲ್ಲವನ್ನು ವಿರೋಧಿಸಿ ಈಗ ನೌಕರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಕೆಲಸದ ಸಮಯವನ್ನು ಕಡಿಮೆ ಮಾಡಬೇಕು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಇಂದು ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿರುವಂಥದ್ದು. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಈ ಒಂದು ಮೆರವಣಿಗೆ ನಡೆಯಲಿದೆ. ಸಿಬ್ಬಂದಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ಪ್ರತಿಭಟನೆ ನಡೆಸ್ತಾ ಇದ್ದು, ಅನೇಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಕನಿಷ್ಠ ವೇತನ ನೀಡ್ತಾ ಇದ್ದಾರೆ. ಗುತ್ತಿಗೆ ನೌಕರರನ್ನ ಕಾಯಂ ಮಾಡ್ಕೊಳ್ತಾ ಇಲ್ಲ. ಏನೋ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿಯನ್ನು ಇನ್ನೂ ರೂಪಿಸಿಲ್ಲ. ಪಿಂಚಣಿ ಸೌಲಭ್ಯವನ್ನು ಜಾರಿಗೆ ತಂದಿಲ್ಲ. ಇವೆಲ್ಲವನ್ನ ನಮಗೆ ಮಾಡಿಕೊಡ್ಬೇಕು. ಕಾರ್ಮಿಕರನ್ನ ಗುಲಾಮಗಿರಿಯಂತೆ ನಡೆಸ್ಕೊಳ್ಳಾಗ್ತಾ ಇದೆ. ಈ ಕಾನೂನನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರಬೇಕು, ಶಾಸನವನ್ನು ಜಾರಿಗೆ ತರಬೇಕು ಅನ್ನುವ ಆಗ್ರಹದೊಂದಿಗೆ ಈ ಮೆರವಣಿಗೆ ಪ್ರತಿಭಟನೆಗಳು ನಡೀತಾ ಇದೆ.